ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾ ಅಂದ್ರೆ ಸೂ ಅಂತಾರೆ. ಇಷ್ಟೊತ್ತಾದ್ರೂ ಏನು ಮಾತಾಡ್ತಾನೆ ಇಲ್ವಲ್ಲ, ಏನಾಗಿದೆ ಇವ್ರಿಗೆ? ಹಲೋ, ನಾನ್ ನಿಮ್ಮನ್ನೇ ಮಾತಾಡ್ತಾ ಇರೋದು. ಬಾಲ, ಸ್ವಲ್ಪ ಸಾರು ಹಾಕ್ಲಾ? ರುಕ್ಕು, ನೀನೇಕೆ ಸಪ್ಪು ಕೂತಿದೀಯಾ? ಉಪ್ಪಿನಕಾಯಿ ಬಡಿಸ್ಲಾ? ಬೇಡ ಏನಾಯ್ತು ರುಕ್ಕು? ಮಾವ, ದರ್ಶಿನಿಗೆ ನನ್ನ ಹೆಸರು ಇಟ್ಟಿದ್ದಕ್ಕೆ ಅಲ್ವಾ ಅವಳು ಹೀಗೆ ಮಾಡಿದ್ದು? ನನ್ನಿಂದನೇ ಅಲ್ವಾ ನಿಮಗೆ ತೊಂದರೆ ಆಗ್ತಿರೋದು? ತೊಂದರೆ ಕೊಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡವರು ಹೇಗಿದ್ರು ತೊಂದರೆ ಕೊಡ್ತಾರೆ. ನೀನು ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ಇವಾಗಲೇ ಹೀಗೆ, ಮುಂದೆ ಮದುವೆ ಆದಮೇಲೆ ಅವಳು ಯಾವ ಥರ ಕಾಟ ಕೊಡ್ತಾಳೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಖಂಡಿತ ಅವಳು ನಮ್ಮಿಬ್ಬರಿಗೂ ಏನು ಮಾಡೋದಕ್ಕೂ ಹೇಸಲ್ಲ. ಅದನ್ನು ಆಮೇಲೆ ಯೋಚನೆ ಮಾಡು. ನೀನು ಊಟ ಮಾಡು. ಇಲ್ಲ ಮಾವ, ನನಗೆ ಭಯ ಆಗ್ತಿದೆ. ಮೊದಲು ಅವಳ ನೋಡಿದ್ರೆ ಅಸಹ್ಯ ಆಗೋದು, ಕೋಪ ಬರೋದು. ಆದರೆ ಇವಾಗ ನನಗೆ ಭಯ ಆಗ್ತಿದೆ. ಯಾರಿಗೆ ಯಾವಾಗ ಏನ್ ಮಾಡ್ತಾಳೆ ಅಂತ ನನಗೆ ಅನಿಸ್ತಿದೆ ಮಾವ. ಆ ಭಯ ಹಾಗೆ ಇರ್ಲಿ. ನೀನ್ ಈ ಮನೆಯಿಂದ ತೊಲಗಿದ್ರೆ ನಮಗೆ ಯಾವ ತೊಂದರೆನೂ ಇಲ್ಲ. ರುಕ್ಕು, ನೀನು ಯಾರಿಗೂ ಹೆದರೋ ಅಗತ್ಯ ಇಲ್ಲ. ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿರೋಣ. ಅದು ಯಾರು ಏನು ಮಾಡ್ತಾರೋ ನೋಡೇ ಬಿಡೋಣ. ನಿಜನಾ ಮಾವ? 100%. ನೀನು ಯೋಚನೆ ಮಾಡಬೇಡ. ನೀನ್ ಇಷ್ಟ ಹೇಳಿದ್ಮೇಲೆ ನನಗೆ ಧೈರ್ಯ ಬಂತು. ಏಯ್ ಬಾಲ, ಈ ಮದ್ವೆ ನಡಿಬಾರ್ದು ಅಂತ ನಾನು ಏನೇನೆಲ್ಲ ಮಾಡ್ತಿದ್ದೀನಿ, ಮತ್ತೆ ಅದೇ ರಾಗನ? ಏನಾಗಿದೆ ನಿನಗೆ? ಬುದ್ಧಿ ಬಂದಿದೆ. ಕೆಟ್ಟವರಿಂದ ದೂರ ಇರೋ ಸಮಯ ಬಂದಿದೆ. ನಾನು ರುಕ್ಕುನ ಮದುವೆ ಆಗ್ತೀನಿ. ಸಾಧ್ಯ ಆದ್ರೆ ತಡಿ. ಬಾಲ, ರುಕ್ಕುನ ಪರಿಪೂರ್ಣ ಮನಸ್ಸಿನಿಂದ ಒಪ್ಕೊಂಡಿದ್ಯಲ್ಲ, ನಮ್ಗದೇ ಖುಷಿ ಬಾಲ. ಆಮೇಲೆ ನಾನು ಸಾಯೋದು. ಎಲ್ಲೋ ಒಂದು ಕಡೆ ನಮ್ಮ ಬಾಲಂಗೆ ಈ ರಾಕ್ಷಸಿ ಮೇಲೆ ಇನ್ನೂ ಪ್ರೀತಿ ಇದೆಯೇನೋ ಅಂತ ಡೌಟ್ ಇತ್ತತೆ. ಈಗೆಲ್ಲ ಕ್ಲಿಯರ್ ಆಯ್ತು. ಅಯ್ಯೋ ಮಂಕೆ, ಪ್ರೀತಿನ ಗಟ್ಟಿಯಾಗಿ ಹಿಡ್ಕೊಂಡು ಉಸಿರುಗಟ್ಟಿಸ್ಬಾರ್ದು ಕಣೆ, ಅದು ಪುರ್ರಂತ ಆಹಾರ ಹೋಗುತ್ತೆ. ಪ್ರೀತಿನ ಪ್ರೀತಿಯಿಂದ ನೋಡ್ಕೋಬೇಕು. ನಮ್ಮ ರುಕ್ಕು ಹಾಗೆ. ಆಗ ಮಾತ್ರ ನೋಡು ಪ್ರೀತಿ ಉಳಿಯೋದು, ಅಂಡ್ ಸಿಗೋದು. ನೀವುಗಳು ಏನೇ ತಿಪ್ಪರ್ಲಾಗ ಹಾಕಿದ್ರೋ ಬಾಲನ್ನ ಯಾವುದೇ ಕಾರಣಕ್ಕೂ ಇವಳಿಗೆ ಬಿಟ್ಕೊಡಲ್ಲ. ಅದೇನ್ ಬೇಕಿದ್ರೂ ಮಾಡ್ಕೊಳ್ಳಿ, ಇದು ನನ್ನ ಚಾಲೆಂಜ್. ಅದ್ ಹೇಗೆ ಇವ್ರಿಬ್ರು ಮದ್ವೆ ಮಾಡ್ತೀರಾ ಅಂತ ನಾನು ನೋಡ್ತೀನಿ.
ಅಂಕಲ್ ಏನಾಯಿತು? ಇದ್ದಕ್ಕಿದ್ದಾಗೆ ಸಪ್ಪಗಾದ್ರಲ್ಲ, ಏನಾದರೂ ಪ್ರಾಬ್ಲಮ್ಮಾ? ಹ್ಞೂ ಕಣಯ್ಯ, ಆದರೆ ಅದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲಪ್ಪ. ಅಂಕಲ್ ಅದು ಏನು ಅಂತ ಹೇಳಿ ಪರವಾಗಿಲ್ಲ, ನಾನು ನಿಮ್ಮ ಮಗನ ಥರನೇ ಅಲ್ವಾ? ಹಾಂ ಸರಿ, ಮಗ ಅಂತ ಹೇಳ್ತಿದ್ಯಲ್ವಾ, ಅದು ನಿನ್ನಿಂದ ಒಂದು ಫೇವರ್ ಆಗಬೇಕಾಗಿದೆ. ನಾವು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ವಿ. ನಾವು ಅಂದರೆ ನನ್ನ ಮಗ ಹರ್ಷಿತ್. ನನ್ನ ಮಗನ ಮೇಲೆ ದುಡ್ಡಿನ ಆಸೆಗೆ ಅವನನ್ನು ಇದರಲ್ಲಿ ಸಿಕ್ಕಾಕ್ಸೋಕ್ಕೂ ನೋಡ್ತಿದ್ದಾರೆ. ಇದೆಲ್ಲ ಹೇಗಾಯ್ತು ಅಂಕಲ್? ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲಪ್ಪ. ನಿಂಗೆ ಗೊತ್ತಲ್ಲ, ಈಗೆಲ್ಲ ದುಡ್ಡಿರೋರ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಹೀಗೆಲ್ಲ ಮಾಡ್ತಾರಂತಲ್ಲ. ನಾವು ಕಷ್ಟಪಟ್ಟು ಸಮಾಜದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತೀವಿ, ಅದಕ್ಕೆ ಮಸಿ ಬಳಿಯೋಕ್ಕೆ ಅಂತಾನೆ ಇಂಥವ್ರು ಕಾಯ್ತಿರ್ತಾರೆ. ಇದೆಲ್ಲ ಹೇಗಾಯ್ತು? ಹರ್ಷಿ, ಯಾರ ಹುಡುಗಿ ನಿನ್ನ ಮೇಲೆ ಕೇಸ್ ಹಾಕಿದ್ದು? ಅವನಿಗೆ ಏನು ಗೊತ್ತೇ ಇಲ್ಲ ಬಿಡುತ್ತಾಗ್ತಿ. ಆದರೂ ಇಂಥವರೆಲ್ಲ ಎಲ್ಲಿ ಹುಟ್ಕೋತಾರೋ ಅಪ್ಪ, ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಅಂಕಲ್, ನೀವು ಟೆನ್ಷನ್ ಮಾಡ್ಕೊಬೇಡಿ, ನೀವು ಧೈರ್ಯವಾಗಿರಿ. ನೀನು ಅಷ್ಟೇ ಹರ್ಷಿ, ತಪ್ಪೇ ಮಾಡಿಲ್ಲ ಅಂದಮೇಲೆ ಹೆದರ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನಮ್ಮ ಕಾನೂನು ಇನ್ನೂ ಅಷ್ಟೊಂದು ಹದಗೆಟ್ಟಿಲ್ಲ. ಆದರೂ ಕಾರ್ತಿಕ್, ನಾವು ಮರ್ಯಾದಸ್ಥರು, ನಮಗೆ ಭಯ ಆಗುತ್ತಲ್ವ, ನಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಅನ್ನೋ ಭಯ ಅಪ್ಪ ನಮಗೆ. ಅದಕ್ಕೆ ನಿನ್ನ ಹತ್ರ ಒಂದು ಸಹಾಯ ಕೇಳಿದ್ದು. ಅದು ನಿನ್ನ ಹೆಂಡತಿ ಪೊಲೀಸ್ ಅಲ್ವಾ? ಓ, ಸತ್ಯನ ಹತ್ರ ಮಾತಾಡಬೇಕಾ? ಕರೆಕ್ಟ್ ಅಂಕಲ್, ಸತ್ಯನ ಜೊತೆ ವಿಷಯ ಮಾತಾಡಿದ್ರೆ ಇದು ಬೇಗ ಕ್ಲಿಯರ್ ಆಗುತ್ತೆ. ಹೌದಪ್ಪ, ನಾನು ಅದನ್ನೇ ಅಂದ್ಕೊಂಡಿದ್ದು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ಆ್ಯಕ್ಚುಲಾಗಿ ಇವಾಗ ಸತ್ಯನೇ ನಮ್ಗೆ ಹೆಲ್ಪ್ ಮಾಡೋಕ್ಕಾಗೋದು. ನಿನಗೆ ಗೊತ್ತಾ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು ಔಲ್ಡ್ ಸ್ಟೇಷನಲ್ಲೇ. ಓ ಹೌದಾ? ಹಾಗಿದ್ರೆ ನೀವು ಟೆನ್ಷನ್ ತೊಗೊಬೇಡಿ ಅಂಕಲ್, ನಾನು ಎಲ್ಲ ಮಾತಾಡ್ತೀನಿ, ಡೋಂಟ್ ವರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.